ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಸಂಡೇ ಆಗಿದೆ ಆ್ಯಂಡ್ ಇವತ್ತು ಮನೆಗೆ ಹೊರಟಿದ್ದೀವಿ. ನಾನು ಮತ್ತು ಧಾತ್ರಿ. ಅಲೋಕ್ ನಮ್ಮಿಬ್ರು ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಸಂಜೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅವ್ರಿಗೇನೋ ಕೆಲಸ ಇದೆ, ಇಲ್ಲ ಬೆಳಗ್ಗೆನೇ ಹೊರಡೋಣ ಅಂದರು. ಬೆಳಗ್ಗೆ ಮೀನ್ಸ್ ಮಧ್ಯಾಹ್ನ. ಸೊ ಅವರಿಬ್ಬರು ಆಚೆ ಹೋಗಿದ್ದಾರೆ. ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ. ಆಮೇಲೆ ಮತ್ತೆ ತೊಗೊಂಬಂದಿರೋದೆಲ್ಲ ಎತ್ಕೊಳ್ತಾ ಇದ್ದೀನಿ. ಇದೊಂದು ಚೇರ್ ಮನೆಗೆ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಧರಣಿ ಚೆನ್ನಾಗಿ ಚೇರ್ ಮೇಲೆ ಕೂತ್ಕೊಳ್ತಾಳೆ, ಧಾತ್ರಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ಈ ಚೇರ್ ಹೆಲ್ಪ್ ಆಗುತ್ತೆ ಅವಳಿಗೆ ಅಂದ್ಬಿಟ್ಟು ಆ ಚೇರ್ನ ತೊಗೊಂಡಿದ್ದೀನಿ. ಮತ್ತು ಇದೊಂದು ಗಿಫ್ಟ್ ಬಂದಿದ್ದು ಬೆಡ್ಶೀಟ್ ಹೇಳಿದ್ನಲ್ಲ, ಅದೊಂದು ಎತ್ಕೊಳ್ತಾ ಇದ್ದೀನಿ. ಸೊ ಇದನ್ನು ತೊಗೋಬೇಕು. ಮೇಲೆ ಲಗೇಜ್ ಇದೆ ಇನ್ನೂ, ಅದು ಕೆಳಗಡೆ ಇಳಿಸ್ಬೇಕು. ಸೊ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಇವತ್ತು ತುಂಬ ದಿನಗಳಾಗಿತ್ತು ನಮ್ಮ ಮನೇಲಿ ನಾನು ಪೂಜೆ ಮಾಡಿ, ಸ್ವಲ್ಪ ನೆಮ್ಮದಿಯಾಗಿ ಮಾಡಿದೆ. ಯಾಕಂದರೆ ಇಬ್ಬರು ಇಲ್ಲ, ಆಚೆ ಹೋಗಿದ್ದಾರೆ. ಇನ್ನು ಪಾಪು ಲಗೇಜ್ ಬ್ಯಾಗ್ ಅಂದರೆ ಪಾಪು ಬ್ಯಾಗಲ್ಲಿದ್ದಿದ್ದ ಐಟಮ್ಸ್ಗಳೆಲ್ಲ ಇಲ್ಲಿ ಹಾಕಿಬಿಟ್ಟು ಅವಳದು ನೆಸಸರಿ ಐಟಮ್ಸ್ ಮಾತ್ರ ತೊಗೊಂಬಿಟ್ಟು ಹೋಗಿದ್ದಾರೆ ಒಂದು ರೌಂಡ್ ಓಡ್ಕೊಂಬರೋದಕ್ಕೆ ಭಾನುವಾರ. ಸೊ ಇಲ್ಲಿ ಅವಳದು ಬಟ್ಟೆಗಳು ವಾಶಿಗೆ ಇಟ್ಟಿರೋದೆಲ್ಲ ಇಲ್ಲಿದೆ, ಎಲ್ಲ ತುಂಬ್ಕೋಬೇಕು ಒಂದೊಂದಾಗಿ. ಮತ್ತು ಇದೊಂದು ಗಿಫ್ಟ್ ಬಂದಿದ್ದು ಟಾಯ್ ಚೆನ್ನಾಗಿದೆ. ಇದು ಈ ಥರದ್ದು ಅದೇ ಸಮುದ್ರದ ಕಡೆ ಹೋದಾಗ ಮರಳಲ್ಲಿ ಆಟ ಆಡೋದಕ್ಕೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ಸೊ ಈ ಥರದ್ದು ಎತ್ಕೊಳ್ತಾ ಇದ್ದೀನಿ. ಇದೂ ಮನೇಲಿ ಆಟ ಆಡಲಿ ಅಂದ್ಬಿಟ್ಟು, ಯಾಕಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಸ್ಪೂನ್ಗಳು, ಬಕೆಟ್ಗಳು ಮತ್ತು ಈ ಥರ ಏಡಿ, ಸ್ಟಾರು ಇದೆಲ್ಲ ಆಟ ಸಾಮಾನು ಇರೋದ್ರಿಂದ ಆಟ ಆಡ್ತಾರೆ ಅಂದ್ಬಿಟ್ಟು. ಇನ್ನು ಕೆಲವೊಂದು ಐಟಮ್ಸ್ಗಳು ಇಲ್ಲೇ ಇದೆ. ಅಡುಗೆ ಮನೆ ಎಲ್ಲ ಕ್ಲೀನಾಗಿ ನೀಟ್ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ತಿಂಡಿಗೆ. ನೆನ್ನೆದು ಪಲ್ಯ ಇತ್ತು ನೈಟ್ ಮಾಡಿದ್ದು, ಹಾಗಾಗಿ ಬೆಳಗ್ಗೆ ಚಪಾತಿ ಮಾಡಿಕೊಂಡು ತಿಂದು ಎಲ್ಲ ಕೂಡ ಎತ್ತಿಟ್ಟಿದ್ದೀನಿ. ಪಾಪುಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಮಧ್ಯಾಹ್ನ ಮನೆಗೆ ಹೋಗ್ತೀವಲ್ಲ ಅಂತ ಬೇಳೆ ನೆನೆಸ್ಬಿಟ್ಟಿದ್ದೆ. ಆಮೇಲೆ ಇಲ್ಲ ಬೇಗನೆ ಹೊರಡೋಣ ಅಂದಿದ್ದಕ್ಕೆ ಇದನ್ನು ಹಾಗೆ ಇಟ್ಟಿದ್ದೀನಿ. ಮಧ್ಯಾಹ್ನ ಅಡುಗೆಯವರು ಬಂದಾಗ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಇನ್ನು ಮಿಕ್ಕಿದೆಲ್ಲ ನೀಟಾಯಿತು. ಪಾತ್ರೆಗಳು ಜೋಡಿಸ್ಬೇಕು. ಈಗಿನೂ ತೊಳೆದು ಹೋಗಿರೋದ್ರಿಂದ ಪಾತ್ರೆಗಳು ಹಾಗಾಗೆ ಇದೆ. ಸೊ ಹೀಟ್ ಇಷ್ಟ ಆಗಿದೆ. ಆ್ಯಕ್ಚುಲಿ ಅವರಿಬ್ಬರು ಹೋಟೆಲ್ಗೆ ಹೋಗಿದ್ದಾರೆ ತಿಂಡಿ ತಿನ್ಕೊಂಬರ್ತೀನಿ ಅಂತ. ಟೈಮ್ ಆಗಲೇ 11 ಗಂಟೆ. ಸೊ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹೇಗೆ ಬರ್ತಾಯಿದೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಮಕ್ಕಳು ರೆಸಿಪಿಗಳನ್ನ ಹಾಕಿ ತೋರಿಸಿ ಅಂತ ಹೇಳಿದ್ದೀರಾ. ಖಂಡಿತ ಒಂದೊಂದೇ ಮಾಡಬೇಕಾದ್ರೆ ತೋರಿಸ್ತೀನಿ. ಏನಿಲ್ಲ, ಮೇಜರಾಗಿ ನಾನು ಯೂಸ್ ಮಾಡುವಂಥ ಮೆಥಡ್ ಹೇಗೆ ಅಂದರೆ, ಒಂದು ಕ್ವಾಂಟಿಟಿನಲ್ಲಿ ಬೇಳೆ ಹಾಕ್ತೀನಿ, ಆಮೇಲೆ ಇನ್ನೊಂದು ಕ್ವಾಂಟಿಟಿನಲ್ಲಿ ತರಕಾರಿ ಇರುತ್ತೆ, ಅದ್ರ ಜೊತೆಗೆ ಅಕ್ಕಿ ಅಥವಾ ಅವಲಕ್ಕಿ ಅಥವಾ ರವೆ, ಇವು ಮೂರಲ್ಲಿ ಒಂದನ್ನು ಮಿಕ್ಸ್ ಮಾಡ್ತೀನಿ. ಅದು ಮೇನ್ ಫುಡ್ ಆಗಿರುತ್ತೆ. ಹೇಗೆ ಅಂದರೆ ಒಟ್ಟಿಗೆ ಎಲ್ಲ ಒಂದು ಪಾಟ್ ಮೀಲ್ ಥರ ಬೇಯಿಸ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಬೇಗ ಒಂದು 5 ನಿಮಿಷಕ್ಕೆ ಮುಗಿದ್ಬಿಡುತ್ತೆ. ಇಲ್ಲ ನೀವು ಪಾತ್ರೆನಲ್ಲಿ ಇಟ್ಕೊಂಡ್ರೆ 1/4 ಗಂಟೆ 20 ನಿಮಿಷ ಆದ್ರೂ ಅದು ಬೆಂದಿರಲ್ಲ ಕ್ಲೀನಾಗಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈಗ ಯಾವ ಬೇಳೆನಾದರೂ ಓಕೆ, ಕಾಳುಗಳು ಅಥವಾ ಬೇಳೆ ನೆನೆಸಿರಬೇಕು. ಕ್ಲೀನಾಗಿ ನೆನೆಸಿ ಆಮೇಲೆ ಕೂಗ್ಸೋಕ್ಕಿಡ್ತೀನಿ. ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಬರೋದಿಲ್ಲ ಅಂತ. ಡೈರೆಕ್ಟಾಗಿ ಜಾಸ್ತಿ ತೊಳೆದೇನೆ ಹಾಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಬರೋ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೇಳೆಗಳನ್ನ ನೆನೆಸ್ಬಿಡ್ತೀನಿ ಫಸ್ಟು. ಆಮೇಲೆ ತರಕಾರಿ ಏನಾದರೂ ಆಗಿರ್ಬೋದು, ಒಂದು ಥರ ಜಾಸ್ತಿ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಒಂದು ಥರ ತರಕಾರಿ ಒಂದು ದಿನ ಅಕ್ಕಿ ಹಾಕಿದ್ರೆ ಅದ್ರ ಜೊತೆಗೆ ಇನ್ನೊಂದು ದಿನ ರವೆ ಹಾಕ್ತೀನಿ, ಇನ್ನೊಂದು ದಿನ ಅವಲಕ್ಕಿ ಹಾಕ್ತೀನಿ, ಮತ್ತೆ ರಿಪೀಟ್ ಅಕ್ಕಿ ಹಾಕ್ತೀನಿ, ಅವಲಕ್ಕಿ ಹಾಕ್ತೀನಿ, ರವೆ ಹಾಕ್ತೀನಿ, ಈ ಥರ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಅದ್ರ ಜೊತೆಗೆ ನಿಮಗೆ ನನ್ನ ಮಕ್ಕಳು ಹೇಗೆ ಅಂದರೆ ವೈಟ್ ಕಲರ್ ಇದ್ದರೆ ಅಷ್ಟೊಂದು ತಿನ್ನಲ್ಲ. ಸೊ ಸೊಪ್ಪು ಗಿಪ್ಪು ಹಾಕಿದ್ರೆ ಅದು ಗ್ರೀನ್ ಕಲರ್ ಬಂದಿರುತ್ತೆ, ಕ್ಯಾರೆಟ್ ಹಾಕಿದ್ರೆ ಆರೆಂಜ್ ಕಲರ್ ಬಂದೇ ಇರುತ್ತೆ. ಆದರೆ ಈ ಏನಾದರೂ ಸೀಮೆ ಬದನೆಕಾಯಿ ಆಗಿರಬೇಕು ಅಥವಾ ಪಡವಲಕಾಯಿ ಈ ಥರದ್ದು ಹಾಕಿದ್ರೆ ಸ್ವಲ್ಪ ವೈಟ್ಗೆ ಕಾಣ್ತಾ ಇರುತ್ತೆ, ಅದು ತಿನ್ನೋದಕ್ಕೆ ಇಷ್ಟಪಡಲ್ಲ. ಆವಾಗೇನು ಮಾಡ್ತೀನಿ, ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತೀನಿ. ಆಮೇಲೆ ಒಂದು ಇಟ್ಲ ಬೆಳ್ಳುಳ್ಳಿ ಹಾಕ್ತೀನಿ. ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ತೀನಿ. ಅದು ತಿನ್ನೋದ್ರಿಂದ ಕೆಮ್ಮು ನೆಗಡಿ ಏನಿದ್ರೂ ಬೇಗ ಕಮ್ಮಿ ಆಗುತ್ತೆ. ಅದ್ರ ಜೊತೆ ನಾನು ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಏನು ಯೂಸ್ ಮಾಡಲ್ಲ, ಓನ್ಲಿ ಪೆಪ್ಪರ್ ಪೌಡರ್ ಅಷ್ಟೇ. ಒಂದೊಂದು ಸತಿ ಬ್ಲ್ಯಾಕ್ ಪೆಪ್ಪರ್ ಹಾಕ್ತೀನಿ, ಒಂದೊಂದು ಸತಿ ವೈಟ್ ಪೆಪ್ಪರ್ ಹಾಕ್ತೀನಿ. ಅದು ಡಿಪೆಂಡ್, ಹೇಗೆ ಏನು ಸಿಗುತ್ತೋ ಕೈಗೆ ಅದು ಹಾಕ್ತೀನಿ. 1-2 ಚಿಟಿಕೆ ಉಪ್ಪು ಹಾಕ್ತೀನಿ ಅಷ್ಟೇ, ಯಾಕಂದರೆ ಇಬ್ರಿಗೆ ನಾನು ಮಾಡ್ತಿರೋದ್ರಿಂದ 2 ಚಿಟಿಕೆ ಬೇಕಾಗುತ್ತೆ ಉಪ್ಪು. ಸೊ ಇಷ್ಟು ಹಾಕಿ ಕ್ಲೀನಾಗಿ ಜಾಸ್ತಿ ನೀರು ಹಾಕ್ಬಿಟ್ಟು 1-2-3 ವಿಷಲ್ ಕೂಗಿಸ್ಕೊಳ್ತೀನಿ. ಆಮೇಲೆ ತೆಗೆದ್ಬಿಟ್ಟು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ತೀನಿ. ಒಂದು 4-5 ಸ್ಪೂನ್ ತುಪ್ಪ
ಹಾಕಿಬಿಟ್ಟು 2 ಟೈಮಿಗೆ ನಾನು ಮಾಡ್ಕೊಳ್ತಿರೋದ್ರಿಂದ 4-5 ಸ್ಪೂನ್ ತುಪ್ಪ ಹಾಕ್ತೀನಿ. ಸೊ ಇಷ್ಟು ಹಾಕಿಬಿಟ್ಟು ಗಟ್ಟಿಯಾಗಿ ಕೈಯಲ್ಲಿ ಈ ಥರ ಎತ್ಕೊಂಡು ನಾವು ತುತ್ತು ಮಾಡಿ ತಿನ್ಕೊಳ್ತೀವಲ್ಲ ಆ ಥರ ಅಷ್ಟು ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡು ಅದನ್ನು ಇಟ್ಕೊಳ್ತೀನಿ, ಬಿಸಿ ಮಾಡಿಬಿಟ್ಟು ತಿನ್ನಿಸ್ತೀನಿ. ಸೊ ಈ ರೀತಿ ನಾನು ಫುಡ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಒಂದೊಂದು ದಿನ ಮಾಡಬೇಕಾದ್ರೂ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ಇದ್ರ ಮಧ್ಯ ಊಟ ತಿನ್ನಿಸೋ ಅದು ಇದು ಮಧ್ಯ ಒಂದೊಂದು ಬಾಳೆಹಣ್ಣು ಅಥವಾ ಆ್ಯಪಲ್ ಇನ್ನೂ ಅವ್ರಿಗೆ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅವರಿಗೆ ಬೇಯಿಸ್ಬಿಟ್ಟೆ ಕೊಡೋದು ಅಭ್ಯಾಸ ಆಗಿರೋದ್ರಿಂದ ಬೇಯಿಸ್ಬಿಟ್ಟೆ ತಿಂತಾರೆ. ಇನ್ನು ನೈಟ್ ಟೈಮ್ ಏನು ಮಾಡ್ತೀನಿ ಗೊತ್ತಾ, ನಾನು ಬಾಳೆಹಣ್ಣು ಅಥವಾ ಆ್ಯಪಲ್ ಇದು ಯಾವುದ್ರಲ್ಲಾದರೂ ಒಂದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಗೋಧಿ ಹಿಟ್ಟು ಹಾಕ್ಬಿಟ್ಟು ಪ್ಯಾನ್ ಕೇಕ್ ಥರ ರೆಡಿ ಮಾಡಿ ಪ್ಯಾನ್ ಕೇಕ್ನ ಕೊಟ್ಬಿಡ್ತೀನಿ ಮಾಡಿಬಿಟ್ಟು. ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಒಂಚೂರು ಉಪ್ಪು ಹಾಕಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ ಮತ್ತು ಸ್ಮೂತಾಗಿರೋದ್ರಿಂದ ಅವರೇ ಕೈಯಲ್ಲಿ ಇಟ್ಕೊಂಡು ಒಂದೊಂದು ದೋಸೆ 2 ದೋಸೆ ತಿಂದುಬಿಡ್ತಾರೆ. ಸೊ ಅದಂತೂ ತಲೆನೋವು ಇರೋದಿಲ್ಲ. ಹಂಚ್ಮೇಲೆ ಹಾಕೋದು ನೀಟಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಜಾಸ್ತಿ ಮಾಡ್ಕೊಂಡು ನಾನು ಕೂಡ ತಿಂತೀನಿ ನೈಟ್ ಹೊತ್ತು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವೀಟ್ ಆಗಿರೋದ್ರಿಂದ ಆ್ಯಪಲ್ ಹಾಕಿರ್ತೀವಿ ಇಲ್ಲ ಬನಾನಾ ಹಾಕಿರ್ತೀವಿ, ತುಂಬ ಸ್ವೀಟಾಗಿ ಚೆನ್ನಾಗಿ ಅನಿಸುತ್ತೆ. ಅದೊಂದು ನೈಟ್ ಟೈಮ್ ಮಾಡ್ತೀನಿ. ಅದ್ರ ಮಧ್ಯೆ ಆಮ್ಲೆಟ್ ಮಾಡ್ತಿರ್ತೀನಿ ಅಥವಾ ಆಫ್ ಬಾಯ್ಲ್ಡ್ ಅಥವಾ ಈ ಬುರ್ಜಿ ಥರ ಮಾಡಿಬಿಟ್ಟು ಅದು ಮಧ್ಯ ಅಂದರೆ ಯಾವಾಗ ಮಕ್ಕಳು ಬೋರ್ ಹೊಡಿತಾರೆ ಅವ್ರಿಗೆ ಬೆಳಗ್ಗೆನೂ ಅದೇ ತಿಂದು ಮತ್ತೆ ಮಧ್ಯಾಹ್ನನೂ ಅದೇ ಕೊಟ್ಟರೆ ಬೋರ್ ಅನಿಸುತ್ತೋ ಆ ಟೈಮಲ್ಲಿ ಹಂಗೆ ಅದನ್ನು ಮಾಡಿಬಿಟ್ಟು ಅದೊಂದು ತುತ್ತು ಇದೊಂದು ತುತ್ತು ಅಂತ ತಿನ್ನಿಸ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿ ತಿಂತಾರೆ ಇಬ್ರಿಗೂ. ಬಾಯ್ಲ್ಡ್ ಎಗ್ ಅಂದರೆ ಅವ್ರಿಗೆ ಇಷ್ಟ ಇಲ್ಲ, ಯಾಕಂದರೆ ಅದಕ್ಕೆ ಉಪ್ಪು ಖಾರ ಏನು ಬಿದ್ದಿರಲ್ವಲ್ಲ. ಸೊ ಅದನ್ನು ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಅದ್ರ ಬದಲು ನಾನು ಈ ಥರ ಆಮ್ಲೆಟು ಅಥವಾ ಆಫ್ ಬಾಯ್ಲ್ಡ್ ಈ ಥರ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ತುಂಬ ಚೆನ್ನಾಗಿ ತಿನ್ಕೊಳ್ತಾರೆ. ಸೊ ಈ ಥರ ಅವ್ರಿಗೆ ಫುಡ್ ಕೊಡ್ತೀನಿ. ಇನ್ನು ಬೆಳಗ್ಗೆ ಹೊತ್ತು ಜಾಯಿಕಾಯಿ ಅದೆಲ್ಲ ತೆಗೆದ್ಬಿಟ್ಟು ಕೊಡ್ತೀನಿ, ಅದೊಂದು. ಆಮೇಲೆ ಈ ಸತಿ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋದಾಗ ಜೇನುತುಪ್ಪ ಎಲ್ಲ ಕೊಡ್ಬೋದು, ಸಕ್ಕರೆ ಎಲ್ಲ ಕೊಡಿ, ಏನೂ ಆಗೋಲ್ಲ, ಸುಮ್ಮನೆ ನೀವು ಹೆದರ್ಕೊಳ್ತೀರಾ ಅಷ್ಟೇ, 1 ವರ್ಷ ಆಯ್ತಲ್ಲ ಇನ್ನೇನು ಚಿಂತೆ ಎಲ್ಲ ಕೊಡಿ ಅಂತ ಹೇಳಿದ್ರು. ಸೊ ಇನ್ನು ಮೇಲಿಂದ ಜೇನುತುಪ್ಪ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಏನಾದ್ರು ಸ್ವೀಟ್ ಐಟಮ್ಸ್ ಮಾಡಿದಾಗ ಅದೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತನಕ ಏನೂ ಕೊಟ್ಟಿರಲಿಲ್ಲ. ಅಂದರೆ ಸುಮ್ಮನೆ ಏನಾದರೂ ಒಂಚೂರು ಮನೆಗೆ ಕೇಕ್ ತಂದರೆ ಒಂದು ಚೂರು ತಿನ್ನಿಸ್ತಾ ಇದ್ವಿ. ಬಟ್ ಇವಾಗ ಕೊಡ್ಬೋದು ಅಂದಿದ್ರೆ ಅಟ್ಲೀಸ್ಟ್ 1 ಟೀ ಸ್ಪೂನ್ ಅಷ್ಟಾದರೂ ತಿನ್ನಿಸ್ಬೋದು ಮಕ್ಕಳಿಗೆ. ಸೊ ಇವತ್ತೇನು ಮಾಡೋಣ ಅಂದ್ಕೊಂಡಿದ್ದೆ ಅಂದರೆ ಅವಲಕ್ಕಿ ಇತ್ತು, ಅವಲಕ್ಕಿ ಹಾಕ್ಬಿಟ್ಟು ಕಿಚಡಿ ಥರ ಮಾಡೋಣ, ಪೊಂಗಲ್ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಬೇಗ ಹೊರಡೋದ್ರಿಂದ ಬೇಡ ಅಂತ ಅಂದ್ಕೊಂಡು ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಜಾಸ್ತಿನೇ ಮಾಡಿರಿ ಇವಳು ಬರ್ತಾಳೆ ಅಂತ. ಸೊ ಅದೊಂದು ಕ್ಲಿಯರ್ ಆಯಿತು. ಇನ್ನೇನು ಇನ್ಫಾರ್ಮೇಷನ್, ಆ್ಯಕ್ಚುಲಿ ಎಷ್ಟೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಟೈಮೇ ಸಾಕಾಗಲ್ಲ. ಆಮೇಲೆ ವೀಡಿಯೋ ಮಾಡೋಕೆ ಕೂತ್ಕೊಂಡಾಗ ಏನು ಮಾತಾಡಬೇಕು ಅನ್ನೋದು ನೆನಪಾಗೋದಿಲ್ಲ, ಆ ಥರ ಆಗಿಬಿಡುತ್ತೆ ಒಂದೊಂದು ಸತಿ. ಇನ್ನು ನಾನು ಇಲ್ಲಿಗೆ ಡೈರೆಕ್ಟಾಗಿ ಯಾವಾಗ ಶಿಫ್ಟ್ ಆಗ್ತೀನಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಇವಾಗ ಧನುರ್ಮಾಸ ನಡೀತಿರೋದ್ರಿಂದ ಇವಾಗ ಬೇಡ ಅಂತ ಅಂದರು. ಹಾಗಾಗಿ ಜನವರಿ ಮಧ್ಯದಲ್ಲಿ ಅಥವಾ ಜನವರಿ ಎಂಡಲ್ಲಿ ನಾನು ಶಿಫ್ಟ್ ಆಗೋ ಪ್ಲ್ಯಾನ್ ಇದೆ. ಧನುರ್ಮಾಸ ಮುಗ್ದಿರುತ್ತೆ. ಹಾಗೆಯೇ ಮಕ್ಳಿಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ ನಮ್ಮ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ. ನಾವು ಅಂದ್ಕೊಂಡಿರೋದೇನು ಅಂದರೆ ಒಬ್ಳನ್ನ ಕರ್ಕೊಂಡು ಹೋಗೋಣ, ಇನ್ನೊಬ್ಳನ್ನ ಅಮ್ಮನ ಜೊತೆನೇ ಬಿಟ್ಟು ಹೋಗೋಣ ಅಂತ. ಧರಣಿ ಅಮ್ಮನ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರೋದ್ರಿಂದ ಆಬ್ವಿಯಸ್ಲಿ ಅವಳನ್ನೇ ಬಿಟ್ಟು ಹೋಗಬೇಕಾಗುತ್ತೆ. ನಾವು ದಾತ್ರಿನ ಮಾತ್ರ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಸ್ಯಾಟರ್ಡೆ ಸಂಡೇ ಬರ್ತಾ ಇರ್ತೀವಿ. ಅದ್ರ ಜೊತೆಗೆ ಏನಂದರೆ ಮಗುನ ಒಂದೊಂದು ಸತಿ ಧರಣಿನೂ ಕರ್ಕೊಂಬರೋಣ, ಒಂದೊಂದು ಸತಿ ದಾತ್ರಿನ ಅಲ್ಲಿ ಬಿಟ್ಟು ಬರೋಣ, ಆ ಥರನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಅದು ಆದಮೇಲೆ ಗೊತ್ತು ಏನು ಅಂತ. ಈಗ ಅಟ್ ಪ್ರೆಸೆಂಟ್ ಆ ಥರ ಅಂದ್ಕೊಂಡಿದ್ದೀವಿ. ಅಷ್ಟು ಒಳಗಡೆ ಜನವರಿ ಎಂಡ್ ಅಷ್ಟರೊಳಗಡೆ ಯಾರಾದರೂ ಮೇಡ್ ಸಿಕ್ಕಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅವ್ರನ್ನ ಕೂಡ ತೊಗೊಂಬಿಟ್ಟು ಇಬ್ಬರನ್ನೂ ಕರ್ಕೊಂಬರೋದು ಅಂದ್ಕೊಂಡಿದ್ದೀವಿ. ನೋಡಬೇಕು. ಬಟ್ ನಮ್ಮ ಇದಕ್ಕೆ ಯಾರೂ ಬರ್ತಾ ಇಲ್ಲ. 2 ಮಕ್ಕಳಿದ್ದಾರೆ, ಫುಲ್ ಡೇ ನೋಡ್ಕೋಬೇಕು ಅಂತ ಒಂದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತು ತುಂಬಾ ದುಡ್ಡು ಕೇಳ್ತಾ ಇದ್ದಾರೆ, 25,000 - 30,000 ಕೇಳ್ತಾ ಇದ್ದಾರೆ. ಅಷ್ಟೆಲ್ಲ ಕೊಟ್ಟು ಬೆಂಗಳೂರಲ್ಲಿ ನಾವು ಮಕ್ಕಳು ನೋಡ್ಕೊಳ್ಳೋಕ್ಕೆ ಇಡೋದಕ್ಕೆ ಆಗೋದಿಲ್ಲ. ಇವಾಗ ನಮ್ಮ ಮನೇಲಂತೂ ದುಡುತ್ತಿರೋರು ಇವಾಗ ಅವರೊಬ್ಬರೇ. ಸೊ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಮ್ಮನ ಮನೇಲೇ ಬಿಟ್ಟೋಣ. ಯಾಕಂದರೆ ಇಷ್ಟು ದಿನ 1 ವರ್ಷ ಪೂರ್ತಿ ಅಮ್ಮನ ಜೊತೆ ಇದ್ದು ಈಗ ಸಡನ್ನಾಗಿ ಅವಳನ್ನ ಕರ್ಕೊಂಬಂದುಬಿಟ್ರೆ ಇಬ್ರಿಗೂ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗೆಯೇ ಅಜ್ಜಿ ತಾತದಿಗೂ ಪ್ರಾಬ್ಲಮ್ ಆಗುತ್ತೆ. ಅವರು ಕೂಡ ತುಂಬ ಮಿಸ್ ಮಾಡ್ಕೊಳ್ತಾರೆ ಮೊಮ್ಮಕ್ಕಳನ್ನ. ಅದಕ್ಕೋಸ್ಕರ ಈ ಥರ ಮಾಡೋಣ. ಇನ್ನೂ 1 ವರ್ಷ ಅಥವಾ 1.5 ವರ್ಷ ಮಕ್ಕಳು ಯಾವಾಗ ಇಬ್ಬರೂ ನನ್ನ ಮಾತು ಕೇಳೋ ಥರ ಆಗ್ತಾರೋ ಅಲ್ಲಿ ತನಕನೂ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ.
ಸೊ ಬನ್ನಿ ವ್ಲಾಗ್ನ ಮುಂದುವರಿಸ್ತೀನಿ. ಇವತ್ತು ಇಲ್ಲಿಂದ ಹೊರಡ್ತೀವಿ, ಇನ್ನೂ ಏನೇನಾಗುತ್ತೆ ನೋಡೋಣ. ಬಂದ್ವಿ ಮನೆಗೆ. ಅವಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡೋಣ. ಅಯ್ಯೋ ಮಲಗಿಬಿಟ್ಟಿದ್ದಾಳೆ. ಓ ಇಲ್ಲ ಕಣಜ್ಜಿ, ನಾವು ಮೀನು ತಿಂತೀವ. ಎಲ್ಲಿ ಕೆನ್ನೆಗ ಬೇಕಾದ್ರೆ ಮೂಸಜ್ಜಿ ನಾವೇನಾದರೂ ತಿಂದಿದ್ದೀವ. ಅಲ್ಲೇನೆ ಸುಬ್ಬಿ ಬಂದ ತಕ್ಷಣ ವಾಸನೆ ಮಾಡ್ತಾರೆ. ಗಬ್ಲಿದು ವಾಸನೆ, ಗಬ್ಲಿ ವಾಸನೆ ಬಂತು ನನಗೆ. ಅಕ್ಕನೇ ಎಳ್ಸು ಚೊಟಿ ಚೊಟ್ಟು ಅಕ್ಕ. ಇದೊಳ್ಳು ಸಕ್ಕ. ಹಾಂ ಎಲ್ಲಿಗೆ ಬಂದ್ರಿ? ಎಲ್ಲಿಗೆ ಬಂದ್ರಿ? ಎಲ್ಲೋಗಿದ್ದಿತ್ತು ಧರಣಿ? ಇದು ಓದ್ಲ ಪಾಪನ ಎದಳ್ಸು, ಪಾಪನ. ಏಯ್ ಹಂಗೆ ಎದೊಳಿಸ್ಬೇಡ, ಹಂಗೆ ಎದೊಳಿಸ್ಬೇಡ ಅಂದ್ರೆ ಹಂಗೆ ಮಾಡ್ತಾರೆ. ಅಮ್ಮ ಪಾಪು ರಾಣಿ ಜೇನು ರಾಣಿ ಎಲ್ಲೋಗಿದ್ರು ಮಮ್ಮಿ? ಮಮ್ಮಿ ಎಲ್ಲೋಗಿದ್ರು? ಚೋಟಿ ಬಂದಾಳೆ ಆಟಾಡಕ್ಕೆ. ಎಲ್ಲೋಗಿದ್ರು ಮಮ್ಮಿ? ನೋಡಿ ತಂಗಿ ಬಂದಾಳೆ. ತಂಗಿ ಅಲ್ಲ ಅಲ್ಲ ಮಾತಾಡ್ಸಿ ಅವಳನ್ನ, ತಂಗಿನ ತಂಗಿ ಮಾತಾಡ್ಸಿ. ತಂಗಿ ಅಲ್ಲೋಗಿದೆ ನಾನು ಬಿಟ್ಟು ಅಂತ ಕೇಳ. ಸುತ್ತಿ ಯಾಕಂದಮ್ಮ? ನೋಡಿ ಮಾತಾಡ್ಸಿ ಮಾತಾಡ್ಸಿ. ಹಾಯ್ ಅಲ್ಲ ಅಲ್ಲ ಅಕ್ಕ 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 ಒಂದು ಮುತ್ತ ಕೊಡೆ, ಒಂದು ಮುತ್ತ ಕೊಡೆ. ಎಲ್ಲಿ ಹೋಗಿದ್ರಿ? ಒಂದು ಮುತ್ತ ಕೊಡೆ. ಎಲ್ಲಿ ಹೋಗಿದ್ರಿ? ಹೋಗೋಣ. ನಾನೇ ಕರ್ಕೊಂಡು ಹೋಗ್ತೀನಿ, ಸಾಯಂಕಾಲ ಕರ್ಕೊಂಡು ಹೋಗ್ಬಾ. ಅಲ್ಲಮ್ಮ ಮುದ್ದು ಬಂಗಾರಿ ನೀನು. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಇವಳು ಎಕ್ಸ್ಪ್ರೆಷನ್ನು. ನನ್ನ ನೋಡಿ ಅತ್ತೆ ಬಿಟ್ಲು, ನನಗೂ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಸರಿ ಹೋದ್ಲು ತಟ್ ಅಂತ. ಆಮೇಲೆ ನಿದ್ದೆಯಿಂದ ಎದ್ದೋಳಿಸಿದ್ರೆ ಪಾಪ ಅಳದ್ದೇ ಇಲ್ಲ ಪಾಪು, ಅಷ್ಟು ಮುದ್ದು ಮರಿ ಅದು. ಏನು ಅವ್ವ ಅವ್ವ ಅಯ್ಯೋ ರಾಮ. ತಟ್ಟು ಯಾರು? ಬಾಗ್ಲು ತೆಗಿರಿ. ಸೊ ಹೀಗೆ ವಿಡಿಯೋಸ್ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್. ಏನು ಏನೇ ಓ ಏನು